ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿವಸ ನಾವು ನೀಟ್ ಸ್ಟೇಟ್ ಕೋಟಾ ಅಂತಂದರೆ ಹಾಗೂ ಆಲ್ ಇಂಡಿಯಾ ಕೋಟಾ ಅಂತಂದರೆ ಏನು, ಹಾಗೆ ಕರ್ನಾಟಕ ಸ್ಟೇಟ್ ಕೋಟಾ ನೀಟ್ 2025 ಕಟ್ ಆಫ್ ಎಷ್ಟಿರುತ್ತೆ, ಮತ್ತು ಕೆಟಗರಿ ವೈಸ್ ಮತ್ತು ರಿಸರ್ವೇಷನ್ ವೈಸ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ಅನ್ನೋದನ್ನ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀಟಲ್ಲಿ ಆ್ಯಕ್ಚುಲಿ ನಮಗೆ ನೋಡಿದ್ರೆ ನಮಗೆ ಎರಡು ಟೈಪ್ ರಿಸರ್ವೇಷನ್ ಬರುತ್ತೆ. ಒಂದು ಸ್ಟೇಟ್ ಕೋಟಾ ಮತ್ತು ಇನ್ನೊಂದು ಆಲ್ ಇಂಡಿಯಾ ಕೋಟಾ ಅಂತ ಬರುತ್ತೆ. ಏನು ಸ್ಟೇಟ್ ಕೋಟಾ ಅಂತಂದರೆ ನಿಮಗೆ ಓವರಾಲ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜಿನ 85% ಸೀಟ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ 85% ಆಫ್ ಸೀಟ್ಸ್ ರಿಸರ್ವ್ಡ್ ಫಾರ್ ಲೋಕಲ್ ಕ್ಯಾಂಡಿಡೇಟ್ಸ್. 85 ಭಾಗ ಓವರಾಲ್ ಇರುವಂತಹ ಮೆಡಿಕಲ್ ಸೀಟ್ಸ್ನಲ್ಲಿ 85% ನಮ್ಮ ಲೋಕಲ್ ಸ್ಟೂಡೆಂಟ್ಸ್ಗೆ, ಲೋಕಲ್ ಕ್ಯಾಂಡಿಡೇಟ್ಸ್ಗೆ ನಾವು ಇದನ್ನು ಅಲಾಟ್ ಮಾಡ್ತಾರೆ ಅಂತಂದರೆ, ಅಸ್ಯೂಮ್ ಮಾಡ್ಕೊಳ್ಳಿ ಒಂದು 10,000 ಸೀಟ್ಸ್ ಇದೆ ಅಂತಂದರೆ ಕರ್ನಾಟಕದಲ್ಲಿ ಅದರಲ್ಲಿ ಓವರಾಲ್ ಸೇರಿಸಿ ಅದರಲ್ಲಿ ನಿಮಗೆ 8,500 ಸೀಟ್ಸು ನಿಮಗೆ ಅದು ಸ್ಟೇಟ್ ಕೋಟಾ ಅಂಡರಲ್ಲಿ ಬರುತ್ತೆ ನಿಮಗೆ. ಮತ್ತು ರಿಮೈನಿಂಗ್ ಉಳಿದಿರುವಂಥ 15% ಸೀಟ್ಸ್ ಏನಕ್ಕೆ ಬರುತ್ತೆ ಅಂತಂದರೆ ನಿಮಗೆ ಆಲ್ ಇಂಡಿಯಾ ಕೋಟಾ ಸೀಟ್ಸಲ್ಲಿ ಬರುತ್ತೆ ನಿಮಗೆ ಓವರಾಲ್. ಹೋಗಿ ಹಾಕಿದ್ರೆ 85% ಸ್ಟೇಟ್ ಸೀಟ್ಸ್ ಇರುತ್ತಲ್ವ, ಅದು ನಿಮಗೆ ಎಲಿಜಿಬಿಲಿಟಿ ಏನಿರುತ್ತೆ ಅದನ್ನು ಆಮೇಲೆ ನೋಡೋಣ. ಅದಕ್ಕೆ ಮುಂಚೆ ಈ 85% ಸೀಟ್ಸ್ ಏನಿದೆ ನಾವು ಹೇಳಿದೆ ಈಗ ನಿಮಗೆ ಆ ಸ್ಟೇಟ್ ಕೋಟಾ ಅಂತ ನಾನು ಹೇಳಿದೆ ನಿಮಗೀಗ, ಆ ಸ್ಟೇಟ್ ಕೋಟಾಗೆ ನಿಮಗೆ ಟೋಟಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ KEAನೇ ನಿಮ್ಗೆ ಏನಾಗುತ್ತೆ, ಇದು ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡುತ್ತೆ. ನಿಮಗೆ 85% ಸ್ಟೇಟ್ ಕೋಟಾ ಸೀಟ್ಸ್ ಏನಿದೆ ಅದಕ್ಕೆ ನಮಗೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ KEAನೇ ಕೌನ್ಸಿಲಿಂಗ್ ಮಾಡುತ್ತೆ. ಸೊ ನಮಗೆ KCETಗೆ ಯಾವ ಥರ ಕೌನ್ಸಿಲಿಂಗ್ ಮಾಡುತ್ತೆ ಅದೇ ಥರನೇ KEAನೇ ನಮಗೆ ಕಂಪ್ಲೀಟಾಗಿ ಆ 85% ಸೀಟ್ಸ್ ಮೆಡಿಕಲ್ ಸೀಟ್ಸ್ ಕರ್ನಾಟಕದಲ್ಲಿ KEAನೇ ಕೌನ್ಸಿಲಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ರಿಮೈನಿಂಗ್ ಇನ್ನು 50% ಅಂತ ಹೇಳಿದ್ರೆ 15% ಅದನ್ನು ನಿಮ್ಗೆ ಯಾರು ಕೌನ್ಸಿಲಿಂಗ್ ಮಾಡ್ತಾರೆ ಅಂತಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ MCC ಅದು ನಿಮ್ಗೇನು ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ ರಿಮೈನಿಂಗ್ 15%. ಅದು ಆಲ್ ಇಂಡಿಯಾ ಕೋಟಾದಲ್ಲಿ ಬರುತ್ತೆ ನಿಮಗೆ. ಆಲ್ ಇಂಡಿಯಾ ಕೋಟಾ ಅಂತಂದರೆ ಇಂಡಿಯಾದಲ್ಲಿರುವಂತಹ ಯಾರು ಬೇಕಾದರೂ ಆ ಸೀಟ್ಸನ್ನು ತೊಗೋಬೋದು. 15% ಸೀಟ್ಸನ್ನು ಆಲ್ ಇಂಡಿಯಾದಲ್ಲಿ ಯಾರು ಎಲಿಜಿಬಲ್ ಆಗಿರ್ತಾರೋ ಮಾರ್ಕ್ಸ್ ಬೇಸಿಸ್ ಮೇಲೆ, ಕಟ್ ಆಫ್ ಬೇಸಿಸ್ ಮೇಲೆ ಅವರು ತೊಗೋಬೋದು ಇದನ್ನು. 15% ಆಲ್ ಇಂಡಿಯಾ ಸ್ಟೂಡೆಂಟ್ಸ್. ಬಟ್ 85% ಸ್ಟೂಡೆಂಟ್ಸ್ಗೆ ಯಾರು ಎಲಿಜಿಬಲ್ಲು, ಸ್ಟೇಟ್ ಕೋಟಾಗೆ ಯಾರು ಎಲಿಜಿಬಲ್ ಅಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಕೆಳಗಡೆ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಯಾರು ಎಲಿಜಿಬಲ್ ಅಂತಂದರೆ ದೋಸ್ ಹು ಹ್ಯಾವ್ ಸ್ಟಡಿಡ್ 11th and 12th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ KCETಗೆ ಏನು ಎಲಿಜಿಬಿಲಿಟಿ ಇದೆ ಆಲ್ಮೋಸ್ಟ್ ಅದೇ ಎಲಿಜಿಬಿಲಿಟಿನೂ ಬರುತ್ತೆ ನಿಮಗಿಲ್ಲಿ. ಅಂತಂದರೆ 11th 12th ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಯಾರು ಕರ್ನಾಟಕದಲ್ಲಿ ಓದಿರ್ತಾರೆ ಅವರು, ಜೊತೆಗೆ ಸೆಕೆಂಡ್ ಇನ್ನೊಂದು ಪಾಯಿಂಟ್ ಇದೆ, ಶುಡ್ ಹ್ಯಾವ್ ಎ ಕರ್ನಾಟಕ ಡೊಮಿಸಿಲ್ ಅಂದರೆ ಕರ್ನಾಟಕದಲ್ಲಿ ವಾಸವಾಗಿರುವಂತಹವರು ಅಥವಾ ಕರ್ನಾಟಕದಲ್ಲಿ ಮಿನಿಮಮ್ 7 years ಓದಿರುವಂತಹವರು. ನಿಮಗೆ ನೋಡ್ಬೋದು ಸೇಮ್ ನಿಮಗೆ ಎಲಿಜಿಬಿಲಿಟಿ ಇರುವಂಥದ್ದು KCETಗೆ ಮಿನಿಮಮ್ 7 ವರ್ಷ ನಮ್ಮ ಕರ್ನಾಟಕದಲ್ಲಿ ಓದಿರಬೇಕು ಕ್ಯಾಂಡಿಡೇಟು, ಅಥವಾ ಕರ್ನಾಟಕದಲ್ಲಿ ವಾಸವಿರಬೇಕು, ಜೊತೆಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಅಥವಾ 11th 12th ನಮ್ಮ ಕರ್ನಾಟಕದಲ್ಲಿ ಓದಿರಬೇಕು. ಸೊ ಇವರು ಸ್ಟೇಟ್ ಕೋಟಾಗ ಎಲಿಜಿಬಲ್ ಆಗ್ತಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಸೀಟ್ಸ್ನಲ್ಲಿ 85% ನಮಗೆ ಸ್ಟೇಟ್ ಕೋಟಾದಲ್ಲಿ ಬರುತ್ತೆ. ಆ ಸ್ಟೇಟ್ ಕೋಟಾ ಸೀಟ್ಗಳನ್ನು ನೀವು ತೊಗೋಬಹುದು. ರಿಮೈನಿಂಗ್ ಉಳಿದಿರುವಂಥ 15% ಸೀಟ್ಸು ನಿಮಗೆ ಆಲ್ ಇಂಡಿಯಾ ಸೀಟ್ಸ್ ಬರುತ್ತೆ. ಅಂದರೆ ಆಲ್ ಇಂಡಿಯಾದಲ್ಲಿರುವಂತಹ ಯಾವ ಕ್ಯಾಂಡಿಡೇಟ್ ಬೇಕಾದರೂ 15% ಸೀಟ್ ತೊಗೋಬೋದು. 85% ಸೀಟ್ಸ್ಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ನಮಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ. ಜಸ್ಟ್ ಲೈಕ್ ನಮ್ಮ KCETಗೆ ಯಾವ ಥರ ಮಾಡ್ತಾರೆ ಅದೇ ಥರನೇ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 85% ಸ್ಟೇಟ್ ಕೋಟಾ ಸೀಟ್ಸ್ಗೆ ನಮಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಹಾಗಾದರೆ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ಟೇಟ್ ಕೋಟಾದಲ್ಲಿ ಕರ್ನಾಟಕದಲ್ಲಿ? ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ ಕ್ಯಾಟಗರಿ ವೈಸ್ ನಾನು ಕಟ್ ಆಫನ್ನು ಮೆನ್ಷನ್ ಮಾಡಿದ್ದೀನಿ.
ಕ್ಯಾಟಗರಿ ವೈಸ್ ಕಟ್ ಆಫ್. ಓಕೆ, ಈಗ ಇಲ್ಲಿ ನಾನು ಕ್ಯಾಟಗರಿ ವೈಸ್ ಮೆನ್ಷನ್ ಮಾಡಿದ್ದೀನಿ. ಇಲ್ಲೊಂದು ಕೆಲವೊಂದು ಟರ್ಮ್ಸ್ ಇರುತ್ತೆ ನೋಡಿ, ನೀವು ಇಲ್ಲಿ ಬೇಕಾದರೆ ಜಿ ಎಮ್ ಅಂತಂದರೆ ಜನರಲ್ ಮೆರಿಟ್ ಅಂತ. ಜನರಲ್ ಮೆರಿಟ್ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳ್ತೀವಲ್ಲ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಯೂಸ್ ಮಾಡುವಂತಹ ಟರ್ಮ್ಸೇ ಇರುತ್ತೆ. ಯಾಕಂದರೆ ಕೆ ಇ ಎ ಮಾಡೋದ್ರಿಂದ ಇಲ್ಲಿ ಕ್ಯಾಟಗರಿ ವೈಸ್ ವಿತ್ ರಿಸರ್ವೇಷನ್. ಏನೇನು ರಿಸರ್ವೇಷನ್ ಇರುತ್ತೆ ಇಲ್ಲಿ? ಇಲ್ಲ ನಿಮಗೆ ರೂರಲ್ ಇರ್ಬೋದು, ಅಥವಾ ಕನ್ನಡ ಮೀಡಿಯಮ್ ಇರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಇರ್ಬೋದು. ಸೊ ಜನರಲ್ ಆಗಿ ಈ 3 ರಿಸರ್ವೇಷನ್ಸನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಫಸ್ಟ್ ಒನ್ ಬರೋಣ. ಈಗಾಗಲೇ ಜಿ ಎಮ್ ಅಂತಂದರೆ ಜನರಲ್ ಮೆರಿಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದು ಆಲ್ಮೋಸ್ಟ್ ನಿಮಗೆ ಕ್ಲೋಸ್ ವ್ಯಾಲ್ಯೂ ಇರುತ್ತೆ, +10 ಮಾರ್ಕ್ಸ್ ಆಗಬಹುದು, ವೇರಿಯೇಷನ್ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಆಗ್ಬೋದು, ಯಾವ ಲೆವೆಲ್ಗೆ ನಾನು ರಿಸರ್ಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಮೀಡಿಯಾಗಳಿಂದ ಕಂಪ್ಲೀಟಾಗಿ ನಿಮ್ಗೆ ಏನೇನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ರಿಸರ್ಚ್ ಮಾಡಿ ನಿಮಗೆ ಈ ಡೇಟಾವನ್ನು ಕೊಡ್ತಿರೋದು. ಈ ವೇರಿಯೇಷನ್ ಆಗುತ್ತೆ, ಯಾಕಂದರೆ ನಾವು ಎಕ್ಸಾಕ್ಟಾಗಿ ಹೇಳಿದಷ್ಟೇ ಕಟ್ ಆಫ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ವೇರಿಯೇಷನ್ ಆಗುತ್ತೆ, ಸ್ಲೈಟ್ +or- ವೇರಿಯೇಷನ್ ಆಗಬಹುದು. ಯಾಕಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗಿಂತೂ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಅನಾಲಿಸಿಸ್ ಮಾಡಿರುವಂತಹ ಇದರಲ್ಲಿ ಡೇಟಾ ಸಿಕ್ಕಿರುವಂತಹ ಬೇಸಿಸ್ ಮೇಲೆ ನಾವು ಇಲ್ಲಿ ಕಟ್ ಆಫನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಜಿ ಎಮ್ಗೆ ಬಂದರೆ ನಮ್ಮ ಸ್ಟೇಟ್ ಕೋಟಾದಲ್ಲಿ ನಾನು ಈ ಮಾರ್ಕ್ಸ್ ಹೇಳ್ತಿರೋವಂಥದ್ದು ಆಲ್ ಇಂಡಿಯಾ ಕಟ್ ಆಫ್ ಮಾರ್ಕ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೀವು ಅಲ್ಲಿ ಬೇಕಾದ್ರೆ ನೋಡ್ಬೋದು. ಆಲ್ ಇಂಡಿಯಾ ಕಟ್ ಆಫ್ ಮಾರ್ಕ್ಸ್ ಕ್ಯಾಟಗರಿ ವೈಸ್ ಅಂದರೆ OBC SC ST ಗೆ ಎಷ್ಟು ಕಟ್ ಆಫ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಬಟ್ ಇದು ನಾನು ಈಗೇನು ಮಾಡ್ತಿರೋದು ಕಂಪ್ಲೀಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಕ್ಯಾಟಗರಿ ವೈಸ್ ನೀಟ್ಗೆ ಸ್ಟೇಟ್ ಕೋಟಾದಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಅಂತ ನಾನು ಮಾಡ್ತಿರೋದು. ಈಗ ಫಸ್ಟ್ ನೋಡ್ಬೋದು, ಸ್ಟಾರ್ಟ್ ಮಾಡ್ಬೋದು ಜಿ ಎಮ್ಮಿಂದ. ಜನರಲ್ ಮೆರಿಟಿಗೆ ಪ್ರಾಬಬಲ್ ಕಟ್ ಆಫ್ ಬಂದು 500 ಮಾರ್ಕ್ಸ್ ಬರುತ್ತೆ. ಇದು ನಾನು ಮೆನ್ಷನ್ ಮಾಡಿರುವಂಥದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್. ಇದು ಕಟ್ ಆಫ್ ಮಾರ್ಕ್ಸ್. ಓಕೆ, ಸೊ ನಿಮಗೆ 500 ಈಸ್ ಅ ಪ್ರಾಬಬಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು. +or- ಒಂದು ನಿಮಗೆ 5 to 10 ಆಗ್ಬೋದು, +or- 5 to 10. ಸೊ ಈ ವರ್ಷ ಸ್ವಲ್ಪ ಪೇಪರು ಎಸ್ಪೆಷಲಿ ಫಿಸಿಕ್ಸಲ್ಲಿ ನಿಮಗೆ ಸ್ವಲ್ಪ ಟಫ್ ಇದ್ದಿದ್ದರಿಂದ ಸ್ವಲ್ಪ ವೇರಿಯೇಷನ್ ಆಗೋದು. ಅದೇ ರೀಸನ್ಗೆ ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಆ್ಯಕ್ಚುಲಿ ತುಂಬ ಹೇಳಬೇಕಂದ್ರೆ ತುಂಬ ಕಟ್ ಆಫ್ ಕಡಿಮೆ ಬರುವಂಥ ಪ್ರಾಬಬಿಲಿಟಿ ಇದೆ. ಬಟ್ ಎಕ್ಸ್ಟ್ರೀಮ್ ತುಂಬ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಿಮ್ಮನ್ನೇನೋ ಖುಷಿ ಪಡಿಸೋದಕ್ಕೆ ಕಡಿಮೆ ನಾನು ಕಟ್ ಆಫನ್ನು ಮೆನ್ಷನ್ ಮಾಡಿ ಇದು ಮಾಡೋದಕ್ಕಿಂತ ನಾನು ಹೇಳೋದೇನಂತಂದರೆ ಆಲ್ಮೋಸ್ಟ್ ನಿಮಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಕಡಿಮೆ ಅಂತೂ ಕಟ್ ಆಫ್ ಬರುತ್ತೆ. ಬಟ್ ತುಂಬ ವೇರಿಯೇಷನ್ ಆಗೋದಿಲ್ಲ, ನಿಮ್ಗೆ ಅಷ್ಟೊಂದು ಎಕ್ಸ್ಟ್ರೀಮ್ ಹೈ ಎಂಡ್ ವೇರಿಯೇಷನ್ ಇರೋದಿಲ್ಲ. ಇರುತ್ತೆ ವೇರಿಯೇಷನ್ನು, ಬಟ್ ಅದಕ್ಕೆ ಈ ಮಾರ್ಕ್ಸನ್ನು ನಾನು ಕೊಟ್ಟಿದ್ದೀನಿ. ನಾನು ನಿಮಗೆ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಇದು 500 ಬರುತ್ತೆ. ಜಿ ಎಮ್ ಆರ್ ಅಂತಂದರೆ ಜನರಲ್ ಮೆರಿಟ್ ರೂರಲ್ ಇರುವಂತಹ ಜನರಲ್ ಮೆರಿಟ್ ರೂರಲ್ ಸರ್ಟಿಫಿಕೇಟ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಕಟ್ ಆಫ್ ಬಂದು ಅಗೈನ್ 490 ಮಾರ್ಕ್ಸ್. ನಾನು ಈಗ ಏನೇನು ಮಾರ್ಕ್ಸನ್ನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇದು +or- ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಇದೊಂದು ಅಪ್ರಾಕ್ಸಿಮೇಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ನಾನು ಮೆನ್ಷನ್ ಮಾಡೋದು. ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಜನರಲ್ ಮೆರಿಟ್ ರೂರಲ್ಗೆ ನಿಮಗೆ 490 ಕಟ್ ಆಫ್ ಪ್ರಾಬಬಿಲಿಟಿ ಬರ್ಬೋದು. ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ GMK ಅಂತಂದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಗೆ 480 ಕಟ್ ಆಫ್ ಮಾರ್ಕ್ಸ್ ಬರಬಹುದು. ಮತ್ತು 3B ಜನರಲ್ 3BG ಅಂತಂದರೆ 3B ಜನರಲ್ ಅಂತ ಅವ್ರಿಗೆ 500 ಪ್ರಾಬಬಲ್ ಎಕ್ಸ್ಪೆಕ್ಟೆಡ್ ಸೇಮ್ ಆಲ್ಮೋಸ್ಟ್ ಬರುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಮತ್ತು 3BRಗೆ ನಿಮಗೆ ಆಲ್ಮೋಸ್ಟ್ 490. ಇಟ್ಸ್ ಅ ಸೇಮ್ ಅಗೇನ್ ನಿಮಗೆ GM ಮತ್ತು 3Bಗೆ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಕಟ್ ಆಫೇ ಬರುತ್ತೆ. ಸ್ಲೈಟ್ ವೇರಿಯೇಷನ್ ಅಂದರೆ ಒಂದು 10 ಮಾರ್ಕ್ಸ್ ವೇರಿಯೇಷನ್ ಬರುತ್ತೆ ನಿಮಗೆ. 3B ರೂರಲ್ಗೆ ನಿಮಗೆ 490, 3B ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ದಟ್ ಈಸ್ 480 ಮಾರ್ಕ್ಸ್. K ಅಂತಂದರೆ ಕನ್ನಡ ಮೀಡಿಯಂ, R ಅಂತಂದರೆ ರೂರಲ್ ಅಂತ, G ಅಂತಂದರೆ ಜನರಲ್ ಅಂತ. ಓಕೆ, ಸೊ ಇದು ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸು 3B ಮತ್ತು ಜನರಲ್ಗೆ. ಮತ್ತು 3Aಗೆ ಬಂದರೆ 3A ಜನರಲ್ಗೆ ಪ್ರಾಬಬಲ್ ಕಟ್ ಆಫ್ ಇಟ್ಸ್ ಸೇಮ್ ಆಸ್ GMಗೆ ಬರೋ ಥರನೇ ಅಷ್ಟೇ ಆಲ್ಮೋಸ್ಟ್ ಬರುತ್ತೆ ನಿಮಗೆ. 500 ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಟ್ 3A ರೂರಲ್ಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ಇಟ್ಸ್ 490. 3A ಕನ್ನಡ ಮೀಡಿಯಂ ಬಂದಾಗ ನಿಮಗೆ 480 ಕಟ್ ಆಫ್ ಮಾರ್ಕ್ಸ್ ಬರ್ಬೋದು ಪ್ರಾಬಬಲಿ. ಆ್ಯಂಡ್ ನೆಕ್ಸ್ಟ್ ಈಗ 2B ಕ್ಯಾಟಗರಿಗೆ ಬಂದರೆ 2B ಜನರಲಲ್ಲಿ ಒಂದು 10 ಮಾರ್ಕ್ಸ್ ಡಿಫ್ರೆನ್ಸ್ ಅಂದರೆ 490 ಮಾರ್ಕ್ಸ್ ಬರ್ಬೋದು. ಅಂದರೆ 2B ರೂರಲ್ ಕಟ್ ಆಫ್ ಮಾರ್ಕ್ಸ್ ಬಂದು ನಿಮಗೆ ಒಂದು 480 ಬರ್ಬೋದು. ಅಂಡ್ 2B ಕನ್ನಡ ಮೀಡಿಯಂ ನಿಮಗೆ 470 ಮಾರ್ಕ್ಸ್ ಬರಬಹುದು. ಮತ್ತು 2A ಜನರಲ್ಗೆ ನಿಮಗೆ ಒಂದು 485 ಮಾರ್ಕ್ಸ್ ಬರಬಹುದು. ಮತ್ತು 2A ರೂರಲ್ಗೆ ನಿಮಗೆ 480 ಮಾರ್ಕ್ಸ್ ಬರಬಹುದು. ನೆಕ್ಸ್ಟ್ 2A ಕನ್ನಡ ಮೀಡಿಯಮ್ಗೆ ನಿಮಗೆ ಒಂದು ಅಪ್ರಾಕ್ಸಿಮೇಟಾಗಿ 470 ಕಟ್ ಆಫ್ ಮಾರ್ಕ್ಸ್ ಬರಬಹುದು. ಮತ್ತು ನೆಕ್ಸ್ಟ್ 1G
ಕ್ಯಾಟಗರಿ 1A G, ನಾವು ಅದನ್ನು 1A ಏನಂತ ಕರಿತೀವಿ, ನಾವು ಅದನ್ನು 1G ಅಂದರೆ ಜನರಲ್ ಮೆರಿಟ್ ಇಸ್ ಅರೌಂಡ್ 485 ಮಾರ್ಕ್ಸ್ ಬರಬಹುದು. ಮತ್ತು 1R ಕ್ಯಾಟಗರಿ 1 ವಿತ್ ರೂರಲ್ 483 ಮಾರ್ಕ್ಸ್ ಬರಬಹುದು ಕಟ್ ಆಫ್ ಮಾರ್ಕ್ಸು. ಮತ್ತು 1K ಅಂದರೆ 1A ಕನ್ನಡ ಮೀಡಿಯಂ ಅವ್ರಿಗೊಂದು 475 ಮಾರ್ಕ್ಸ್ ಬರಬಹುದು. ಮತ್ತು SC ST ಅಂತ ಬಂದಾಗ SCನಲ್ಲಿ ಜನರಲ್ಗೆ ಬಂದಾಗ ಅರೌಂಡ್ ಕಟ್ ಆಫ್ ಮಾರ್ಕ್ಸು 385 ಮಾರ್ಕ್ಸ್ ಬರಬಹುದು. ಮತ್ತು SC ರೂರಲ್ 390 ಮಾರ್ಕ್ಸ್ ಬರಬಹುದು. ಮತ್ತು SC ಕನ್ನಡ ಮೀಡಿಯಂ 380 ಮಾರ್ಕ್ಸ್ ಕಟ್ ಆಫ್ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಜನರಲ್ ರೂರಲ್ ಕನ್ನಡ ಮೀಡಿಯಮಿಂದ ಆಲ್ಮೋಸ್ಟ್ ನಿಮಗೆ 5 to 10 ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಆಲ್ಮೋಸ್ಟ್ ಕಟ್ ಆಫಲ್ಲಿ ಬಂದರೆ ನಿಮಗೆ. ಮತ್ತು ST ಬರೋಣ. ST ಜನರಲ್ ಬಂದಾಗ ನಿಮಗೆ 395 ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಬರ್ಬೋದು ಈ ವರ್ಷ. ಮತ್ತು ST ರೂರಲ್ಗೆ ಬಂದಾಗ ನಿಮ್ಗೆ ಆಲ್ಮೋಸ್ಟ್ 390 ಮಾರ್ಕ್ಸ್ ಕಟ್ ಆಫ್ ಬರುವಂಥ ಪ್ರಾಬಬಿಲಿಟಿ ಇದೆ. ಮತ್ತು ST ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಒಂದು 380 ಕಟ್ ಆಫ್ ಮಾರ್ಕ್ಸ್ ಬರಬಹುದು, ಇದು ಪ್ರಾಬಬಲ್, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನಿಮಗೆ. ಮತ್ತು ಇನ್ನೊಂದು ಏನಪ್ಪ ಇಲ್ಲಿ ನೋಟ್ ಏನು ಮೆನ್ಷನ್ ಮಾಡಿದ್ದೀನಿ ಅಂದರೆ ಫಾರ್ ಹೈದರಾಬಾದ್ ಕರ್ನಾಟಕ ಕೋಟಾ ಸ್ಟೂಡೆಂಟ್ಸ್ಗೆ. ಸೊ ಈಗೇನು ನಾನು ಮೆನ್ಷನ್ ಮಾಡಿದ್ದೀನಿ ಮಾರ್ಕ್ಸನ್ನು ನಿಮಗೆ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಇನ್ನೊಂದು ಪ್ಲಸ್ ಆರ್ ಮೈನಸ್ ಒಂದು 3 to 5 ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ. ಆ ಮಾರ್ಕ್ಸನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಂತಂದರೆ ಅದರಲ್ಲಿ 3 to 5 ಮಾರ್ಕ್ಸನ್ನು ಮೈನಸ್ ಮಾಡಿಕೊಂಡ್ರೆ ದಟ್ ಈಸ್ ಅ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಅಂತಂದರೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ನೋಡ್ಬೋದು ನೀವು ST ಜನರಲ್ಗೆ ಎಷ್ಟಿದೆ ಕಟ್ ಆಫ್ ಮಾರ್ಕ್ಸು 395 ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಇದೆಯಲ್ವಾ, ಅದರಲ್ಲಿ ಅಂತಂದರೆ ನಿಮಗೆ ಇನ್ನೊಂದು 3 to 5 ಮಾರ್ಕ್ಸ್ ಅಂದರೆ ಇನ್ನೊಂದು 3 ಮಾರ್ಕ್ಸ್ ಕಟ್ ಮೈನಸ್ ಮಾಡಿದ್ರೆ ನಿಮಗೆ ಅಂದರೆ ಆಲ್ಮೋಸ್ಟ್ ನಿಮಗೆ ಕಟ್ ಆಫ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ST ಮತ್ತು ಜನರಲ್ ಸ್ಟೂಡೆಂಟ್ಸಿಗೆ ಅರೌಂಡ್ ಇಟ್ಸ್ 390, ಒಂದು 2 ಮಾರ್ಕ್ಸ್ ಕಟ್ ಆಫ್ ಬರ್ಬೋದು, ಅಥವಾ 392, 391 ಆರ್ 390 ಆ ರೇಂಜಲ್ಲಿ ಬರ್ಬೋದು. ಯಾರಿಗೆ? ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ನೀವು ಏನು ಮಾರ್ಕ್ಸ್ ನನಗೆ ಕೊಟ್ಟಿದ್ದೀನಿ ಅದರಲ್ಲಿ ನೀವು ಒಂದೊಂದು 3 to 5 ಮಾರ್ಕ್ಸ್ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ಅದು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಕಟ್ ಆಫ್ ಬರುತ್ತೆ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ನಾನು ಕಟ್ ಆಫ್ ಮಾರ್ಕ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೆ ನೀಟಲ್ಲಿ ಎಷ್ಟು ಕರ್ನಾಟಕದಲ್ಲಿ ಕಟ್ ಆಫ್ ಬರಬಹುದು ಸ್ಟೇಟ್ ಕೋಟಾದಲ್ಲಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವತ್ತು ಆಲ್ ಇಂಡಿಯಾ ರ್ಯಾಂಕ್ ವಿತ್ ಸ್ಟೇಟ್, ಯಾವ ಸ್ಟೇಟಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಬರುತ್ತೆ ಅಥವಾ ಜನರಲ್ ಆಗಿ ಓವರಾಲ್ ಆಗಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಬರುತ್ತೆ ಕ್ಯಾಟಗರಿ ವೈಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.